ಹಾಯ್ ಫ್ರೆಂಡ್ಸ್, ಪ್ರಾಣಿಗಳು ಎಷ್ಟು ಮುದ್ದಾಗಿರ್ತವೆ ಅಷ್ಟೇ ಮುಗ್ಧವಾಗಿರ್ತವೆ. ತುಂಬಾ ಪ್ರಾಣಿಗಳು ತುಂಬಾ ಸಂದರ್ಭದಲ್ಲಿ ಪ್ರಾಣಾಪಾಯದಲ್ಲಿ ಸಿಕ್ಕಾಕಿಕೊಂಡಿರ್ತವೆ. ಅಂತಹ ಸಿಚುವೇಶನ್ಸ್ ಗಳಲ್ಲಿ ತಮ್ಮ ಪ್ರಾಣವನ್ನ ಸಹ ಲೆಕ್ಕಿಸದೆ ಈ ಪ್ರಾಣಿಗಳ ಪ್ರಾಣವನ್ನ ಕಾಪಾಡಿದ ಕೆಲವು ಜನರಿದ್ದಾರೆ. ಅಂತಹ ಘಟನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಎಮೋಷನಲ್ ಆಗಿರುತ್ತೆ. ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಇಲ್ಲಿ ಈ ಬಾತುಕೋಳಿಗೆ ಏನಾಗಿದೆಯೋ ಯಾರಿಗೂ ಸರಿಯಾಗಿ ಅರ್ಥವಾಗುತ್ತಿಲ್ಲ. ಆ ಬಾತುಕೋಳಿ ಮೂರ್ಛೆ ಹೋಗಿ ಕೆಳ ಬಿದ್ದಿದೆ. ಅದೇ ಸಮಯದಲ್ಲಿ ಅದಕ್ಕೆ ಕೂಗುವುದಕ್ಕೂ ಆಗುತ್ತಿಲ್ಲ. ಅದನ್ನ ಕೆಲವರು ಏನಾಗಿದೆ ಎಂದು ಹಿಡಿದುಕೊಂಡು ನೋಡಿದ್ರೆ ಅದರ ಕುತ್ತಿಗೆಯಲ್ಲಿ ಏನೋ ಸಿಕ್ಕಾಕಿಕೊಂಡಿದೆ. ಇನ್ನು ಏನಾಗಿರಬಹುದು ಅದು ಅಂತ ಅದರ ಕುತ್ತಿಗೆಯನ್ನ ಗಟ್ಟಿಯಾಗಿ ಒತ್ತಿ ನೋಡಿದ್ರೆ ಅದರ ಕುತ್ತಿಗೆಯಿಂದ ಒಂದು ದೊಡ್ಡ ಪ್ಲಾಸ್ಟಿಕ್ ಬಾಟಲ್ ಹೊರ ಬರುತ್ತೆ. ಈ ಬಾತುಕೋಳಿ ಅದನ್ನ ತಿನ್ನುವ ಆಹಾರ ಅನ್ಕೊಂಡು ಒಂದು ಪ್ಲಾಸ್ಟಿಕ್ ಬಾಟಲ್ ನುಂಗಿ ಬಿಟ್ಟಿದೆ. ಆದ್ರೆ ಅದನ್ನ ಆ ವ್ಯಕ್ತಿ ತೆಗೆದು ಪ್ರಾಣಾಪಾಯದಿಂದ ಕಾಪಾಡ್ತಾನೆ. ಗ್ರೇಟ್ ಅಲ್ವಾ? ಮೊಸಳೆ ಎಷ್ಟು ಅಪಾಯಕಾರಿನೋ ಇದಕ್ಕೂ ಮುಂಚೆ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಒಂದು ದಿನ ಈ ವ್ಯಕ್ತಿ ತನ್ನ ನಾಯಿಯ ಜೊತೆಗೆ ವಾಕಿಂಗ್ ಬಂದಾಗ ಮೊಸಳೆ ಆ ನಾಯಿಯನ್ನ ಹಿಡಿದುಕೊಂಡು ನೀರಿನೊಳಗೆ ಎಳೆದುಕೊಂಡು ಹೋಗುತ್ತೆ. ಆಗ ಆ ವ್ಯಕ್ತಿ ಧೈರ್ಯದಿಂದ ನೀರಿನಲ್ಲಿ ಇಳಿದು ಆ ಮೊಸಳೆಯಿಂದ ತನ್ನ ನಾಯಿಯನ್ನ ಕಾಪಾಡ್ತಾನೆ. ನೋಡಿ, ಆ ಮೊಸಳೆ ಬಾಯಿಯನ್ನ ಹೇಗೆ ತನ್ನ ಕೈಗಳಿಂದ ಓಪನ್ ಮಾಡ್ತಾನೆ. ತುಂಬಾ ಗ್ರೇಟ್ ಅಲ್ವಾ? ಒಂದು ಸಣ್ಣ ಜೀಬ್ರಾ ಮರಿ ಎರಡು ಮರಗಳ ಮಧ್ಯೆ ಸಿಕ್ಕಾಕಿಕೊಂಡಿದೆ. ತುಂಬಾ ಸಮಯದವರೆಗೆ ಅಲ್ಲೇ ಇದೆ. ಆದ್ರೆ ಅದರ ಅದೃಷ್ಟ ಚೆನ್ನಾಗಿದೆ. ಅಲ್ಲೇ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿ ಅದನ್ನ ನೋಡಿ ರೆಸ್ಕ್ಯೂ ಟೀಮ್ಗೆ ತಿಳಿಸ್ತಾರೆ. ರೆಸ್ಕ್ಯೂ ಟೀಮ್ ಬಂದು ಆ ಜೀಬ್ರಾ ಮರಿಯನ್ನ ಅಲ್ಲಿಂದ ಹೊರ ತೆಗೆದು ಪ್ರಾಣಾಪಾಯದಿಂದ ಕಾಪಾಡ್ತಾರೆ. ಇಲ್ಲದಿದ್ರೆ ಆ ಜೀಬ್ರಾ ಮರಿಯ ಅಲ್ಲೇ ಹಸಿವಿನಿಂದ ಸಾಯ್ತಾ ಇತ್ತು. ಇನ್ನೊಂದು ಪ್ರಾಣಿಗೆ ಆಹಾರವಾಗಿ ಬದಲಾಗ್ತಾ ಇತ್ತು. ಈ ಫೋಟೇಜಸ್ ಅಲ್ಲಿ ನೋಡ್ತಾ ಇರುವುದು ಇದು ರೆಸ್ಕ್ಯೂ ಪ್ರಕ್ರಿಯೆಯಲ್ಲಿ ಒಂದು ಅದ್ಭುತ ಅಂದ್ರೆ ತಪ್ಪಾಗಲ್ಲ. ಅಹಮದಾಬಾದ್ ನಲ್ಲಿ ನಡೆದ ಈ ಘಟನೆಯಲ್ಲಿ ಸ್ವಲ್ಪ ಜನ ಈ ನರಿಯ ಪ್ರಾಣವನ್ನ ಕಾಪಾಡಲಿಕ್ಕೆ ನೋಡ್ತಾರೆ. ದುರಾದೃಷ್ಟವಶಾತ್ ಈ ನರಿ ಖಾಲಿ ಇರುವ ಬಾವಿಯಲ್ಲಿ ಬಿದ್ದಿದೆ. ಭಯದಿಂದ, ಕೋಪದಿಂದ, ಹಸಿವಿನಿಂದ ಒದರ್ತಾ ಇದೆ. ಈ ನರಿಯ ಕೂಗು ಕೊನೆಗೆ ಒಂದು NGOಗೆ ತಿಳಿಯುತ್ತೆ. ಅವರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಆ ಬಾವಿಯ ಒಳಗೆ ಇಳಿಯುತ್ತಾರೆ. ಅದು ಅಷ್ಟು ಅಗ್ರೆಸಿವ್ ಆಗಿದ್ರು ಅವರು ಒಂದು ಮಂಚದ ಸಹಾಯದಿಂದ ಬಾವಿ ಒಳಗೆ ಇಳಿದು ಹಗ್ಗದಿಂದ ಕಟ್ಟಿ ಅದನ್ನ ಪ್ರಾಣಾಪಾಯದಿಂದ ಹೊರ ತೆಗಿತಾರೆ. ಈ ಪೈಥಾನ್ ನಾಯಿಯನ್ನ ನೀರಿನಲ್ಲಿ ಎಳೆದುಕೊಂಡು ಹೋಗ್ತಾ ಇದೆ. ಆ ವ್ಯಕ್ತಿ ನೋಡಿ ಆ ಪೈಥಾನ್ನ ಎಳೆದುಕೊಂಡು ಬಂದು ಈ ನಾಯಿಯನ್ನ ಕಾಪಾಡ್ತಾನೆ. ನಿಜವಾಗ್ಲೂ ನಾವು ಸಾಕುವ ಪ್ರಾಣಿಗಳನ್ನ ನಮ್ಮಲ್ಲಿ ಒಬ್ಬರಂತೆ ನೋಡ್ಕೊಳ್ತೇವೆ. ಅವುಗಳ ಪ್ರಾಣವನ್ನ ಕಾಪಾಡ್ಲಿಕ್ಕೆ ಎಷ್ಟು ದೂರ ಆದ್ರೂ ಹೋಗ್ತೇವೆ, ಯಾವ ಎಕ್ಸ್ಟ್ರೀಮ್ಗಾದ್ರೂ ಹೋಗ್ತೇವೆ. ನಿಜ ಅಲ್ವಾ? ಈ ಮೇಕೆ ಈ ಮಹಿಳೆಯ ಹತ್ತಿರ ಬಂದು ನಿಲ್ಲದೆ ಒದರುತ್ತಾ ಇದೆ. ಈ ಮಹಿಳೆಗೆ ಏನೆಂದು ಅರ್ಥವಾಗುವುದಿಲ್ಲ. ಆ ಮೇಕೆ ಏನೋ ಸಿಗ್ನಲ್ ಮಾಡ್ತಾ ಕೂಗ್ತಾ ಇದೆ. ಏನಾಗಿರ್ಬೋದು ಅಂತ ಆ ಮೇಕೆಯನ್ನ ಹಿಂಬಾಲಿಸುತ್ತಾ ಹೋಗ್ತಾಳೆ. ಅಲ್ಲಿ ಆ ಮೇಕೆ ತನ್ನ ಮರಿಗಳು ಒಂದು ತೆಗ್ಗಿನಲ್ಲಿ ಬಿದ್ದಿರೋದ್ರಿಂದ ಅಲ್ಲಿಗೆ ಕರೆದುಕೊಂಡು ಬರುತ್ತೆ. ಸಹಾಯಕ್ಕಾಗಿ ಈ ತಾಯಿ ಮೇಕೆ ತನ್ನ ಮಕ್ಕಳ ಹತ್ತಿರ ಕರೆದುಕೊಂಡು ಬರುತ್ತೆ. ನಂತರ ಆ ಮಹಿಳೆ ಆ ಮರಿಗಳನ್ನ ಅಲ್ಲಿಂದ ತೆಗೆದು ಪ್ರಾಣಾಪಾಯದಿಂದ ಕಾಪಾಡ್ತಾಳೆ. ಗ್ರೇಟ್ ಅಲ್ವಾ? ಈ ವ್ಯಕ್ತಿಗಳು ಪಕ್ಷಿಗಳನ್ನ ಕಾಪಾಡಲಿಕ್ಕೆ ತಲೆ ಕೆಳಗೆ ಮಾಡಿ ಮ್ಯಾನ್ ಹೋಲ್ ಅಲ್ಲಿ ಯಾರು ಇಳಿತಾರೆ ನೀವೇ ಹೇಳಿ. ಇಲ್ಲಿ 2-3 ವ್ಯಕ್ತಿಗಳ ಸಹಾಯದಿಂದ ಈ ವ್ಯಕ್ತಿ ಆ ಪಕ್ಷಿಗಳನ್ನ ಕಾಪಾಡ್ತಾನೆ. ಇದರಲ್ಲಿ ಬಿದ್ದಿರುವ 3 ಪಕ್ಷಿಗಳನ್ನ ಕಾಪಾಡ್ತಾನೆ. ಇಂಥವರನ್ನ ಸೂಪರ್ ಹೀರೋ ಅಂದ್ರೆ ತಪ್ಪಾಗಲ್ಲ. ಈ ಅಪಾಯಕಾರಿ ಕಿಂಗ್ ಕೋಬ್ರಾ ಒಂದು ಫಿಶಿಂಗ್ ನೆಟ್ ನಲ್ಲಿ ಸಿಕ್ಕಾಕಿಕೊಂಡಿದೆ. ಇದನ್ನ ತೆಗಿಲಿಕ್ಕೆ ಯಾರು ಸಹಾಯ ಮಾಡ್ತಾ ಇಲ್ಲ. ಅದೇನು ಪೈಥಾನ್ ಅಥವಾ ಅನಕೊಂಡ ಅಲ್ಲ, ವಿಷಪೂರಿತವಾದ ಕಿಂಗ್ ಕೋಬ್ರಾ. ಅದಕ್ಕೆ ಅದನ್ನ ಕಾಪಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನಂತರ ಅಲ್ಲಿರೋ ಜನರು ರೆಸ್ಕ್ಯೂ ಟೀಮ್ಗೆ ತಿಳಿಸ್ತಾರೆ. ಅಲ್ಲಿಗೆ ಬಂದ ರೆಸ್ಕ್ಯೂ ಟೀಮ್ ಅದನ್ನ ನೋಡಿ ಅದಕ್ಕೆ ತುಂಬಾ ದಣಿವಾಗಿರೋದನ್ನ ಗಮನಿಸಿ ಅದಕ್ಕೆ ಕುಡಿಲಿಕ್ಕೆ ನೀರು ಕೊಡ್ತಾರೆ. ನಂತರ ಆ ವ್ಯಕ್ತಿ ಅದನ್ನ ನೆಟ್ನಿಂದ ತೆಗೆದು ಪ್ರಾಣಾಪಾಯದಿಂದ ಅದನ್ನ ಕಾಪಾಡ್ತಾನೆ. ನಂತರ ಅದನ್ನ ಕಾಡಿನಲ್ಲಿ ಬಿಡ್ತಾನೆ. ಇಲ್ಲಿ ಒಂದು ಹಸು ಪ್ರಕೃತಿ ವಿಕೋಪದಲ್ಲಿ ಸಿಕ್ಕಾಕಿಕೊಂಡಿದೆ. ಬದುಕುತ್ತೇನೆನ್ನೋ ಆಸೆಯನ್ನು ಸಹ ಬಿಟ್ಟಿರುತ್ತೆ. ಏಕೆಂದ್ರೆ ನದಿಯಲ್ಲಿ ನೀರಿನ ಪ್ರಮಾಣ ತುಂಬಾ ಹೆಚ್ಚಿದೆ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನ ಲೆಕ್ಕಿಸದೆ ವೇಗವಾಗಿ ಬಂದು ನೀರಿನಲ್ಲಿ ಜಿಗಿದು ಅದರ ಪ್ರಾಣವನ್ನ ಕಾಪಾಡಲಿಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾನೆ. ಇಬ್ರು ಸೇರಿ ಆ ಹಸುವನ್ನ ಕಾಪಾಡ್ತಾರೆ. ರಿಯಲಿ ಗ್ರೇಟ್ ಅಲ್ವಾ? ಈ ವ್ಯಕ್ತಿಯನ್ನ ಎಷ್ಟು ಹೊಗಳಿದ್ರೂ ಕಡಿಮೆನೆ. ಈ ವ್ಯಕ್ತಿ ತನ್ನ ಪ್ರಾಣದ ಬಗ್ಗೆ ಲೆಕ್ಕಿಸದೆ ಈ ಜಿಂಕೆಯ ಪ್ರಾಣವನ್ನ ಕಾಪಾಡಲಿಕ್ಕೆ ನೋಡ್ತಾನೆ. ಇದು ಒಂದು ರೀತಿಯ ಜಿಂಕೆ. ಒಂದು ವೇಳೆ ಅದರ ಕೊಂಬುಗಳಿಂದ ದಾಳಿ ಮಾಡಿದ್ರೆ ಆ ಕೊಂಬುಗಳು ಆ ವ್ಯಕ್ತಿಯ ಹೆದೆ ಸೀಳುವಷ್ಟು ಶಾರ್ಪ್ ಆಗಿರ್ತವೆ. ಆದ್ರೆ ಆ ವ್ಯಕ್ತಿ ಇವುಗಳನ್ನೆಲ್ಲ ಆಲೋಚಿಸದೆ ಅದಕ್ಕೆ ಸಹಾಯವನ್ನ ಮಾಡ್ತಾನೆ. ಅದು ಪೂರ್ತಿಯಾಗಿ ಫೆನ್ಸಿಂಗ್ ಅಲ್ಲಿ ಸಿಕ್ಕಾಕಿಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಅದನ್ನ ಎಷ್ಟೋ ಕಷ್ಟಪಟ್ಟು ಕೊನೆಗೆ ಅದನ್ನ ಪ್ರಾಣಾಪಾಯದಿಂದ ಕಾಪಾಡ್ತಾನೆ. ಕಾಡಿನಲ್ಲಿ ಇರೋ ಕ್ರೂರ ಮೃಗಗಳಿಗೂ ಸಹ ಆಗಾಗ ಮನುಷ್ಯನ ಸಹಾಯ ಬೇಕಾಗುತ್ತೆ. ಅಂತಹ ಒಂದು ಸಂದರ್ಭ ಈ ಚಿರತೆಗೂ ಬರುತ್ತೆ. ವೈರ್ ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಂಡ ನಂತರ ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ, ನನ್ನನ್ನು ಯಾರು ಕಾಪಾಡೋದಿಲ್ಲ ಅನ್ಕೊಂಡಿರುತ್ತೆ. ಆದ್ರೆ ಅಲ್ಲಿರುವ ಜನರು ರೆಸ್ಕ್ಯೂ ಟೀಮ್ಗೆ ತಿಳಿಸಿದ ತಕ್ಷಣ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬಂದು ಅದನ್ನ ಕಾಪಾಡ್ಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಆದ್ರೂ ಕೊನೆಗೂ ತಮ್ಮ ಪ್ರಾಣವನ್ನ ಸಹ ಲೆಕ್ಕಿಸದೆ ತುಂಬಾ ಕಷ್ಟಪಟ್ಟು ಆ ಚಿರತೆಯನ್ನ ಕಾಪಾಡ್ತಾರೆ. ಮೊದಲು ಅದಕ್ಕೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ಅದರ ದೇಹಕ್ಕೆ ಸುತ್ತಕೊಂಡಿರುವ ವೈರ್ನ ಕಟ್ ಮಾಡಿ ಅದಕ್ಕಾಗಿರುವ ಗಾಯಗಳಿಗೆ ಚಿಕಿತ್ಸೆ ಕೊಡ್ತಾರೆ. ನಂತರ ಅದನ್ನ ಪ್ರಾಣಾಪಾಯದಿಂದ ಕಾಪಾಡ್ತಾರೆ.
ಕೆಲವೊಮ್ಮೆ ಕಾಡಿನಲ್ಲಿರುವ ಪ್ರಾಣಿಗಳು ಆಹಾರಕ್ಕಾಗಿ ಸಿಟಿಗಳಿಗೆ ಮತ್ತು ಗ್ರಾಮಗಳಿಗೆ ಬರ್ತಾ ಇರ್ತವೆ. ಪ್ರಾಣಿಗಳ ಮಕ್ಕಳು ದಾರಿ ತಪ್ಪಿ ಸಹ ಬರ್ತಾ ಇರ್ತವೆ. ಅದೇ ರೀತಿ ಒಂದು ನರಿ ಊರಿನೊಳಗೆ ಬಂದಿದೆ. ಬಂದ ಈ ನರಿಗೆ ಒಂದು ಜಾರಲ್ಲಿ ಫುಡ್ ಕಾಣಿಸುತ್ತೆ. ಅದನ್ನ ತಿನ್ಲಿಕ್ಕೆ ಹೋಗಿ ಆ ಜಾರಲ್ಲಿ ತನ್ನ ತಲೆಯನ್ನ ಇಟ್ಟಿದೆ. ಅದರ ತಲೆ ಆ ಜಾರಲ್ಲಿ ಸಿಕ್ಕಾಕಿಕೊಂಡಿದೆ. ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾ ಇದೆ, ಆದ್ರೆ ಅದು ಬರೋದಿಲ್ಲ. ಆಗ ಆ ಮನೆ ಓನರ್ ಬಂದು ಅದರ ತಲೆಯನ್ನ ಆ ಜಾರ್ನಿಂದ ಹೊರ ತೆಗಿತಾರೆ. ಪ್ರಾಣಿಗಳಿಗೆ ಸಹಾಯ ಮಾಡುವುದು ಕೇವಲ ಮನುಷ್ಯರು ಅಷ್ಟೇ ಅಲ್ಲ, ಆಗಾಗ ಪ್ರಕೃತಿ ಸಹ ಪ್ರಾಣಿಗಳಿಗೆ ಸಹಾಯ ಮಾಡ್ತಾ ಇರುತ್ತೆ. ಅಂತಹ ಘಟನೆಯನ್ನು ನೀವಿಲ್ಲಿ ನೋಡಬಹುದು. ಈ ಮಹಿಳೆ ತನ್ನ ನಾಯಿಯ ಜೊತೆಗೆ ತುಂಬಾ ಸಂತೋಷದಿಂದ ಸಮುದ್ರದಲ್ಲಿ ಆಟ ಆಡ್ತಾ ಇರ್ತಾರೆ. ಸಡನ್ಲಿ ಒಂದು ದೊಡ್ಡ ಅಲೆ ಬಂದು ಆ ನಾಯಿಯನ್ನ ಸಮುದ್ರದ ಒಳಗೆ ಎಳೆದುಕೊಂಡು ಹೋಗುತ್ತೆ. ಆಗ ಆ ಸಮುದ್ರವೇ ನಿನ್ನ ಪ್ರಾಣವನ್ನ ನಾನೇ ಕಾಪಾಡ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೆ ದಡಕ್ಕೆ ತಂದು ಬಿಸಾಡುತ್ತೆ. ಜೋರಾಗಿ ಬಂದ ಅಲೆಯಿಂದ ಆ ನಾಯಿ ಬಂದು ಆ ಮಹಿಳೆಯ ಹತ್ತಿರ ಬಂದು ಬೀಳುತ್ತೆ. ತಕ್ಷಣ ಒಬ್ಬ ವ್ಯಕ್ತಿ ಬಂದು ಅದನ್ನ ಕಾಪಾಡ್ತಾನೆ. ಪ್ರಾಣಾಪಾಯದಲ್ಲಿ ಇದ್ರೆ ಶತ್ರುಗಳನ್ನ ಸಹ ಕಾಪಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅಲ್ವಾ, ಹಾಗೆ ಪ್ರಾಣಾಪಾಯದಲ್ಲಿ ಇದ್ರೆ ಕ್ರೂರ ಜೀವಿಗಳನ್ನ ಸಹ ಕಾಪಾಡಬೇಕು. ಇಲ್ಲಿ ನೋಡಿ, ಒಂದು ಅನಾಕೊಂಡ ಹೋಗಿ ಫಿಶಿಂಗ್ ನೆಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ. ಆದ್ರೆ ಅಲ್ಲಿರುವ ಜನರು ತುಂಬಾ ಜಾಗ್ರತೆಯಿಂದ ಅವರ ಬಲಿ ಹರಿದ್ರು ಸಹ ಪರವಾಗಿಲ್ಲ, ಆ ಬಲಿಯನ್ನ ಕಟ್ ಮಾಡಿ ಅನಾಕೊಂಡವನ ಕ್ಷೇಮವಾಗಿ ಕಾಪಾಡ್ತಾರೆ. ಒಂದು ವೇಳೆ ಆ ಪ್ಲೇಸ್ ಅಲ್ಲಿ ನೀವೇ ಇದ್ದಿದ್ರೆ ನೀವು ಆ ಅನಾಕೊಂಡವನ ಕಾಪಾಡ್ತಾ ಇದ್ರ ಕಮೆಂಟ್ ಮಾಡಿ ತಿಳಿಸಿ. ಒಂದು ಹಸು ನದಿಯಲ್ಲಿ ಹರಿದುಕೊಂಡು ಹೋಗ್ತಾ ಇದೆ. ಒಬ್ಬ ವ್ಯಕ್ತಿ ಅದನ್ನ ಕಾಪಾಡುವುದು ಬಿಟ್ಟು ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಆದ್ರೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಜಂಪ್ ಮಾಡಿ ಆ ಹಸುವನ್ನ ದಡಕ್ಕೆ ತೆಗೆದುಕೊಂಡು ಬರ್ತಾನೆ. ಗ್ರೇಟ್ ಅಲ್ವಾ? ತುಂಬಾ ಭೀಕರ ಮಳೆ ಬಂದಾಗ ಕಾಲುವೆ, ಕೆರೆ, ನದಿ ಉಕ್ಕಿ ಹರಿಯುತ್ತವೆ ಅಲ್ವಾ? ಸೇಮ್ ಅದೇ ತರ ಒಂದು ಬ್ರಿಡ್ಜ್ ಮೇಲೆ ನೀರು ತುಂಬಾ ರಭಸವಾಗಿ ಹೋಗ್ತಾ ಇದೆ. ಆಗ ಈ ನಾಯಿ ಈ ನದಿಯನ್ನ ದಾಟಲು ನೋಡುತ್ತೆ, ಆದ್ರೆ ಆ ನೀರಿನಲ್ಲಿ ಬಿದ್ದು ಹರಿದುಕೊಂಡು ಹೋಗ್ತಾ ಇರುತ್ತೆ. ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಒಂದು ಕ್ಷಣವೂ ಆಲೋಚಿಸದೆ ನೀರಿನಲ್ಲಿ ಧುಮುಕಿ ಆ ಪ್ರಾಣವನ್ನ ಕಾಪಾಡ್ತಾನೆ. ನಿಜವಾಗ್ಲೂ ಆತನ ಧೈರ್ಯವನ್ನ ಮೆಚ್ಚಲೇಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದು ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನಿಮಗೆ ನಿಜ ಎನಿಸುತ್ತೆ. ಇಲ್ಲಿ ಸಿಕ್ಕಾಕಿಕೊಂಡಿರುವ ನಾಯಿಯನ್ನ ಒಬ್ಬರನ್ನೊಬ್ಬರು ಕೈಗಳಿಂದ ಹಿಡಿದುಕೊಂಡು ಆ ನಾಯಿಯ ಪ್ರಾಣವನ್ನ ಪ್ರಾಣಾಪಾಯದಿಂದ ಕಾಪಾಡ್ತಾರೆ. ತುಂಬಾ ವೇಗವಾಗಿ ಹರಿಯುತ್ತಿರುವ ಕಾಲುವೆಯಲ್ಲಿ ನಾಯಿ ಸಿಕ್ಕಾಕಿಕೊಂಡಿದೆ. ಅದನ್ನ ನೋಡಿದ ಒಬ್ಬ ವ್ಯಕ್ತಿ ನೀರಿನಲ್ಲಿ ಇಳಿದು ಆ ನಾಯಿಯನ್ನ ಕಾಪಾಡಲಿಕ್ಕೆ ಬರ್ತಾನೆ. ಅದನ್ನ ನೋಡಿದ ಇನ್ನೂ ಕೆಲವು ಜನ ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಸಹಾಯವನ್ನ ಮಾಡ್ತಾರೆ. ಗ್ರೇಟ್ ಅಲ್ವಾ? ಒಂದು ಸಣ್ಣ ಹಂದಿ ಮರಿ ಈ ಬಾವಿಯಲ್ಲಿ ಬಿದ್ದಿದೆ. ಅದನ್ನ ಯಾರೂ ನೋಡಿಲ್ಲ, ಏಕೆಂದ್ರೆ ಆ ನೀರಿನ ಮೇಲೆ ಪಾಚಿಯಂತಹ ಪದಾರ್ಥ ನೀರಿನ ತುಂಬೆಲ್ಲ ಹರಡಿಕೊಂಡಿದೆ. ಸೊ ಪೂರ್ತಿ ಒಂದು ದಿನ ಆ ಹಂದಿ ಮರಿ ಪಾಪ ಬಾವಿಯಲ್ಲಿ ಇರುತ್ತೆ. ಇನ್ನು ಅದನ್ನ ಒಂದು ಸಣ್ಣ ಮಗು ನೋಡಿ ಅವರ ಪೇರೆಂಟ್ಸ್ಗೆ ಹೇಳ್ತಾನೆ. ಇನ್ನು ತಕ್ಷಣ ಬಂದು ಆ ಬಾವಿಯಲ್ಲಿ ಇಳಿದು ತಕ್ಷಣ ಆ ಹಂದಿ ಮರಿಯನ್ನ ಕಾಪಾಡ್ತಾರೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.